ಕೊನೆಗೂ ಆ ಶಾರದಾ ಜಾನಕಿ ತಲೆ ಕೆಡಿಸಿದ್ದಾಯ್ತು. ಶಾಂತನು ನಂಚ್ಕುಡಿ ತಲೆ ಕೆಡಿಸಿದ್ದಾನೆ. ಎಲ್ಲ ಅವನು ಹೇಳ್ದಾಗೆ ಆಗ್ತಿದೆಯಲ್ಲ. ಎಲ್ರನ್ನೂ ತಮ್ಮ ವಶಕ್ಕೆ ತಗೊಂಡು ಈ ಮನೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೇಗಾದರೂ ಮಾಡಿ ನಾನು ಇದನ್ನು ತಡಿಲೇಬೇಕು. ಈ ಮನೆ ನನಗೆ ಎಲ್ಲ ಕೊಟ್ಟಿದೆ, ಎಷ್ಟು ಪ್ರೀತಿ ತೋರಿಸಿದೆ. ಅವರಿಬ್ಬರು ಈ ಮನೆ ಕಾಲಿಡದೇ ಇರೋ ಹಾಗೆ ನಾನು ನೋಡ್ಕೋಬೇಕು. ಅದಕ್ಕೆ ನಾನು ಯಾವುದೇ ಬೆಲೆ ತೆತ್ತರೂ ಸರಿ, ಬೇಕಾದರೆ ನನ್ನ ಬದುಕು ಹಾಳಾಗಿ ಹೋಗಲಿ. ನಾನು ಮಾತ್ರ ಅವರು ಈ ಮನೆ ಕಾಲಿಡೋದಕ್ಕೆ ಬಿಡಬಾರ್ದು. ರಾಧಿಕಾ, ಏನೋ ಯೋಚಿಸ್ತಾ ಇರೋ ಹಾಗಿದೆ. ಜಾನಕಿ ತಲೆ ಕೆಡಿಸಿರೋದು ಶಾರದಾನೆ. ನಾನು ನಿಜಾನೇ ಹೇಳ್ತಿದ್ದೀನಿ. ರಾಧಿಕಾ, ಏನು ಹೇಳ್ತಾ ಇದೆಯಾ? ಈಗ ತಾನೇ ಜಾನಕಿ ಫೋನಲ್ಲಿ ಶಾರದಾ ಹತ್ರ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಯಾವುದೇ ಕಾರಣಕ್ಕೂ ಈ ಸಂಬಂಧ ಮುಂದುವರಿಯೋದಕ್ಕೆ ಬಿಡಬಾರ್ದು. ಜಾನಕಿ ನನ್ನ ಮಾತಂತೂ ಕೇಳಲ್ಲ. ಏನು ಆಸೆ ತೋರಿಸಿ ಅವಳನ್ನ ತಮ್ಮ ಕಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಆ ದೇವರಿಗೆ ಗೊತ್ತು. ಶೀಲಾ, ಆ ಶಾರದಾ ಸರಿ ಇಲ್ಲ. ಇನ್ನೊಬ್ರು ಬದುಕಲ್ಲಿ ಆಟ ಆಡೋದು ಅಂದರೆ ಅವ್ರಿಗೆ ತುಂಬಾನೇ ಸುಲಭ. ಮನುಷ್ಯತ್ವ, ಕರುಣೆ ಇವೆಲ್ಲ ಮರ್ತು ಬದುಕ್ತಾ ಇರೋರು ಅವರು ಈ ಕುಟುಂಬದವರು ಅನ್ನೋದನ್ನ ನಾನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಮನ್ಸಲ್ಲಿ ಬರೀ ವಿಷನೇ ತುಂಬಿಕೊಂಡಿರೋ ಅವ್ರನ್ನ ಈ ದೇಸಾಯಿ ಕುಟುಂಬದವರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶಾರದಾ ಈ ಮನೆಗೆ ಬರಬಾರ್ದು. ಅವರು ಯಾವುದೇ ಕಾರಣಕ್ಕೂ ಈ ಮನೆ ಹೊಸಲು ಕೂಡ ತುಳಿಬಾರ್ದು. ಶಾರದಾ ಅತ್ತೆ ಬಗ್ಗೆ ಮೊದಲಿಂದ ನನಗೆ ಗೊತ್ತಿರೋ ಹಾಗೆ ಮಾತಾಡ್ತಾ ಇದೆಯಲ್ಲ, ಏನಿದಲ್ಲ? ಅವ್ರ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ನಿನ್ನನ್ನೇ ಕೇಳ್ತಾ ಇರೋದು. ನನ್ನ ಹತ್ರ ನಿಜ ಹೇಳು, ಅವ್ರ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ಕೆಲವೊಂದು ವಿಷಯಗಳನ್ನ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಮುಂದೆ ಅದರಿಂದ ನನಗೆ ಅನಾಹುತ ಆಗುತ್ತೆ. ನಾನು ಅಷ್ಟೆಲ್ಲ ಹೇಳಿದ್ರು ನೀನು ನಂಬಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಿನಗೆ ಈ ಮನೆ ಮಗ ಆಗಿ ತುಂಬಾನೇ ಜವಾಬ್ದಾರಿಗಳಿದೆ ಶೀಲಂ. ಶತ್ರುಗಳು ಈ ಮನೆ ಹೊಸಲು ತುಳಿಯೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋರ್ನ ಈ ಮನೆ ಕಾಲಿಡೋದಕ್ಕೆ ಬಿಡಬೇಡ ನೀನು. ಅಪವಿತ್ರವಾದವ್ರು ಬಂದು ಈ ಮನೆ ಪಾವಿತ್ರತೆನ ಹಾಳು ಮಾಡದೇ ಇರಲಿ. ನಿನಗಿನ್ನೊಂದು ವಿಷಯ ಗೊತ್ತಿಲ್ಲ. ಅಮ್ಮನ ಕೊಲ್ಲೋದಕ್ಕೂ ಪ್ರಯತ್ನ ಪಟ್ಟಿದ್ರು ಆ ಶಾರದಾ.